ನಮಸ್ಕಾರ ಆತ್ಮೀಯರೇ. ಇಂದಿನ ಪ್ರಚಲಿತ ವಿದ್ಯಮಾನಗಳು ಮತ್ತು ಸಂಭವನೀಯ ಪ್ರಶ್ನೋತ್ತರಗಳನ್ನು ಇವತ್ತು ನಾವು ಚರ್ಚಿಸೋಣ. ಈ ಮಾಹಿತಿ ಏನಿದೆ ಇದು UPSC, KS, PSI, PDO ಹೀಗೆ ಕರ್ನಾಟಕದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗಿದೆ. ದಯವಿಟ್ಟು ಈ ವಿವೇಕ ಜ್ಞಾನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂದಿನ ಮುಖ್ಯಾಂಶಗಳು ಏನಿದೆ ಅಂದರೆ, ಯುನೆಸ್ಕೋದ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಅದರ ಮೂಲಕ ನಾವು ದುರ್ಗಾ ಪೂಜೆಯನ್ನು ಈ ವರ್ಷ ಯುನೆಸ್ಕೋ ಭಾರತದಲ್ಲಿ ಆಚರಣೆ ಮಾಡಿದೆ ಅದರ ಬಗ್ಗೆ, ಹಾಗೂ ರಾಷ್ಟ್ರೀಯ ಕ್ರೀಡಾ ದಿನದ ಬಗ್ಗೆ, ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅಂತೀವಿ ಅದರ ಬಗ್ಗೆ, ಹಾಗೂ ಭಾರತ ಮತ್ತು ಅಮೇರಿಕೆಯ ವಿಶೇಷ ಪಡೆಗಳ ಜಂಟಿ ಅಭ್ಯಾಸ ಏನಿದೆ ಅದು ಹಿಮಾಚಲ ಪ್ರದೇಶದ ಬಕ್ಲೋಹ್ನಲ್ಲಿ ಮುಕ್ತಾಯ ಆಯಿತು. ಅದರ ಬಗ್ಗೆ ನಾವು ಒಂದಿಷ್ಟು ಚರ್ಚಿಸೋಣ. ನಾನು ವಿವೇಕ್ ಮಾತಾಡ್ತಿರೋದು. ದಯವಿಟ್ಟು ಈ ವಿವೇಕ ಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇ ಪ್ರಶ್ನೆ, ಭಾರತವು ಎಷ್ಟು ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ತಾಣಗಳನ್ನು ಯುನೆಸ್ಕೋ ಪಟ್ಟಿಯಲ್ಲಿ ಹೊಂದಿದೆ? ಆಯ್ಕೆಗಳು ಹೀಗಿದೆ: A 20, B 15, C 14, D 9. ಎರಡನೇ ಪ್ರಶ್ನೆ ಹೇಗಿದೆ: ಭಾರತದ ಯಾವ ನೃತ್ಯ ಪ್ರಕಾರವು ಯುನೆಸ್ಕೋದ ಅಮೂರ್ತ ಸಾಂಸ್ಕೃತಿಕ ಪರಂಪರೆಗಳ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳಲು ನಾಮನಿರ್ದೇಶನಗೊಂಡಿದೆ? ಆಯ್ಕೆಗಳು ಹೀಗಿದೆ: A ಗುಜರಾತಿನ ಗರ್ಭಾ ನೃತ್ಯ, B ಒಡಿಸ್ಸಾದ ಛೌ ನೃತ್ಯ, C ಅಸ್ಸಾಂನ ಬಿಹು ನೃತ್ಯ, D ತಮಿಳುನಾಡಿನ ಭರತನಾಟ್ಯ. ಈ ಪ್ರಶ್ನೆಗಳಿಗೆ ಉತ್ತರಗಳನ್ನ ನಾವು ಈಗ ಮುಂದೆ ಚರ್ಚಿಸೋಣ. ಮೊದಲನೇದಾಗಿ ಯುನೆಸ್ಕೋದ ಅಮೂರ್ತ ಸಾಂಸ್ಕೃತಿಕ ಪರಂಪರೆಗಳ ಪಟ್ಟಿಗಳ ಬಗ್ಗೆ ನಾವು ಚರ್ಚಿಸೋಣ. ಇದು ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಿಸಿದ ವಿಷಯ ಆಗಿದೆ. ಯುನೆಸ್ಕೋ ತನ್ನ ಅಮೂರ್ತ ಸಾಂಸ್ಕೃತಿಕ ಪಟ್ಟಿಗಳನ್ನ ವಿಶ್ವಾದ್ಯಂತ ಪ್ರಮುಖ ಸಾಂಸ್ಕೃತಿಕ ಪರಂಪರೆಗಳ ಉತ್ತಮ ರಕ್ಷಣೆ ಮತ್ತು ಅವುಗಳ ಮಹತ್ವದ ಅರಿವನ್ನು ಹೆಚ್ಚಿಸುವ ಉದ್ದೇಶದಿಂದ ಸ್ಥಾಪಿಸಿದೆ. ಈ ಪಟ್ಟಿ ಏನಿದೆ ಇದರ ಉಪಯೋಗ ಏನಿದೆ ಅಂದರೆ, ವಿಶ್ವಾದ್ಯಂತ ಇರುವ ಪ್ರಮುಖ ಸಾಂಸ್ಕೃತಿಕ ಪರಂಪರೆಗಳೇನಿದೆ ಅವುಗಳ ರಕ್ಷಣೆ ಮತ್ತು ಅವುಗಳ ಮಹತ್ವದ ಅರಿವನ್ನು ಹೆಚ್ಚಿಸುವುದು ಆಗಿದೆ. ಇನ್ನು ಈ ಪಟ್ಟಿಯನ್ನು ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಸಂರಕ್ಷಣೆಗಾಗಿ ಅಂತರ್ ಸರ್ಕಾರಿ ಸಮಿತಿ ಏನಿದೆ, ಅಂದರೆ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಇಂಟರ್ ಗವರ್ನಮೆಂಟಲ್ ಕಮಿಟಿ ಫಾರ್ ಸೇಫ್ ಗಾರ್ಡಿಂಗ್ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಅಂತೀವಿ. ಆ ಸಮಿತಿ ಏನಿದೆ ಅದು ಇದನ್ನು ಇಲ್ಲಿ ನಾವು ನೋಡ್ಬೋದು, ಅದು ಇದನ್ನು ಈ ಪಟ್ಟಿಯನ್ನು ಪ್ರಕಟಿಸಿದೆ. ಈ ಸಮಿತಿಯ ಸದಸ್ಯರನ್ನು, ಅಂದರೆ ಇದು ಏನು ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಸಂರಕ್ಷಣೆಗಾಗಿ ಅಂತರ್ ಸರ್ಕಾರಿ ಸಮಿತಿ ಏನಿದೆ ಇದರ ಸದಸ್ಯರನ್ನು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಈ ಒಪ್ಪಂದದ ರಾಷ್ಟ್ರಗಳು ಏನಿದೆ, ಈ ಒಪ್ಪಂದಕ್ಕೆ ಸಹಿ ಹಾಕಿದ ರಾಷ್ಟ್ರಗಳೇನಿದೆ ಆ ಸಭೆಯಿಂದ ಆಯ್ಕೆಯನ್ನು ಮಾಡಲಾಗ್ತದೆ. ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆಗಾಗಿ 2003ರಲ್ಲಿ ಈ ಸಮಾವೇಶ ಏನಿದೆ ಅಂದರೆ ಕನ್ವೆನ್ಷನ್, ಅದಕ್ಕೆ ಸಹಿಯನ್ನು ಹಾಕಲಾಯಿತು. ಈ ಮೂಲಕ 2008ರಲ್ಲಿ ಈ ಪಟ್ಟಿಯನ್ನು ಬಿಡುಗಡೆಗೊಳಿಸಲಾಯಿತು. ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ರಕ್ಷಣೆಗಾಗಿ ಯುನೆಸ್ಕೋನ 2003ರ ಸಮಾವೇಶ ಏನಿದೆ, ಅಂದರೆ 2003 ಕನ್ವೆನ್ಷನ್ ಏನಿದೆ ಅದು ಇದು ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ರಕ್ಷಣೆಗೆ ಅಂದರೆ ಏನಂತೀವಿ ನಾವು, ಯುನೆಸ್ಕೋಸ್ 2003 ಕನ್ವೆನ್ಷನ್ ಫಾರ್ ದಿ ಸೇಫ್ ಗಾರ್ಡಿಂಗ್ ಆಫ್ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಅಂತೀವಿ. ಇದು 5 ವಿಶಾಲವಾದ ಕ್ಷೇತ್ರಗಳನ್ನ ಇದರಲ್ಲಿ ಪ್ರಸ್ತಾಪಿಸಿದೆ. ಈ ಕ್ಷೇತ್ರಗಳಿಂದ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯು ಪ್ರಕಟ ಆಗ್ತದೆ. ಅವುಗಳಂದರೆ, ಮೊದಲನೇದಾಗಿ ಮೌಖಿಕ ಸಂಪ್ರದಾಯಗಳು ಮತ್ತು ಅಭಿವ್ಯಕ್ತಿಗಳು, ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಭಾಗವಾದ ಭಾಷೆಗಳು, ಕಲೆ ಪ್ರದರ್ಶನ, ಸಾಮಾಜಿಕ ಆಚರಣೆಗಳು ಮತ್ತು ಹಬ್ಬದ ಘಟನೆಗಳು, ಪ್ರಕೃತಿ ಮತ್ತು ವಿಶ್ವಕ್ಕೆ ಸಂಬಂಧಿಸಿದ ಜ್ಞಾನ ಮತ್ತು ಅಭ್ಯಾಸಗಳು, ಹಾಗೂ ಸಾಂಪ್ರದಾಯಿಕ ಕರಕುಶಲತೆ. ಈ 5 ಏನು ಕ್ಷೇತ್ರಗಳಿದೆ ಇವುಗಳ ಮೇಲೆ ಈ ಯುನೆಸ್ಕೋ ಒಂದು ಪಟ್ಟಿಯನ್ನು ತಯಾರಿಸ್ತದೆ. 2010ರಿಂದ ಈ ಕಾರ್ಯಕ್ರಮ ಮುಖ್ಯವಾಗಿ 2 ಪಟ್ಟಿಗಳನ್ನ ಪ್ರಕಟಿಸ್ತಾ ಇದೆ. ಮೊದಲನೇದಾಗಿ ಮಾನವೀಯತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪ್ರತಿನಿಧಿ ಪಟ್ಟಿ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ರಿಪ್ರೆಸೆಂಟೇಟಿವ್ ಲಿಸ್ಟ್ ಆಫ್ ದಿ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಆಫ್
ಹ್ಯುಮ್ಯಾನಿಟಿ ಅಂತೀವಿ. ಇದು ಒಂದು ವಿಸ್ತೃತ ಪಟ್ಟಿಯಾಗಿದೆ, ಅಂದರೆ ದೊಡ್ಡ ಪಟ್ಟಿಯಾಗಿದ್ದು ಇದರಲ್ಲಿ ಸಾಂಸ್ಕೃತಿಕ ಆಚರಣೆಗಳು ಮತ್ತು ಅಭಿವ್ಯಕ್ತಿಗಳ ವೈವಿಧ್ಯತೆಯನ್ನು ಪ್ರದರ್ಶಿಸಲು ಮತ್ತು ಅದರ ಪ್ರಾಮುಖ್ಯತೆ ಏನಿದೆ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಈ ಪಟ್ಟಿ ಸಹಾಯವನ್ನು ಮಾಡುತ್ತದೆ. ಈ ಪಟ್ಟಿ ಏನಿದೆ 25 ಮಾನದಂಡದ ಅಂಶಗಳನ್ನು ಇದು ಹೊಂದಿದೆ. ಇನ್ನು ಚಿಕ್ಕದಾದ ಅಮೂರ್ತ ಸಾಂಸ್ಕೃತಿಕ ಪಟ್ಟಿ ಏನಿದೆ, ಇದು ಇನ್ನೇನು ತುರ್ತು ರಕ್ಷಣೆಗೆ ಅಗತ್ಯವಿರುವ ಸಾಂಸ್ಕೃತಿಕ ಅಂಶಗಳೇನಿದೆ ಜಗತ್ತಿನಲ್ಲಿ ಅದನ್ನು ಈ ಪಟ್ಟಿಯು ಹೊಂದಿದ್ದು, ಇದು ಸಂಬಂಧಪಟ್ಟ ಸಮುದಾಯಗಳು ಮತ್ತು ದೇಶಗಳು ಆ ಸಾಂಸ್ಕೃತಿಕ ಅಂಶಗಳನ್ನು ಜೀವಂತವಾಗಿಡಲು ತುರ್ತು ಕ್ರಮಗಳ ಕೈಗೊಳ್ಳುವುದರ ಅಗತ್ಯವಿದೆ ಎಂದು ಪರಿಗಣಿಸುತ್ತದೆ. ಈ ಪಟ್ಟಿಯು 35 ಮಾನದಂಡದ ಅಂಶಗಳನ್ನು ಹೊಂದಿದೆ. ಇನ್ನು 1972ರ ಸಮಾವೇಶ ಏನಿದೆ, ಇದು ಅಂದರೆ ಟ್ಯಾಂಜಿಬಲ್ ಹೆರಿಟೇಜ್ ಪಟ್ಟಿ, ಇದು ಏನು ಹೊಂದಿದೆ, ಇದು ಸ್ಮಾರಕಗಳು ಮತ್ತು ಸಾಂಸ್ಕೃತಿಕವಾಗಿ ಮಹತ್ವದ ಮತ್ತು ನೈಸರ್ಗಿಕ ತಾಣಗಳನ್ನು ಈ ಪಟ್ಟಿ ಹೊಂದಿದೆ. ಹಾಗೆ ಭಾರತದಲ್ಲಿ ಯುನೆಸ್ಕೋವು ಈವರೆಗೂ ಗುರುತಿಸಿರುವ 14 ಅಮೂರ್ತ ಸಾಂಸ್ಕೃತಿಕ ಪರಂಪರೆಗಳನ್ನು ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿದೆ ಮತ್ತು ಅವು ಇಂತಿವೆ. 2008ರಲ್ಲಿ ಈ ಪಟ್ಟಿಗೆ ರಾಮಾಯಣದ ಸಾಂಪ್ರದಾಯಿಕ ಪ್ರದರ್ಶನವಾದ ರಾಮಲೀಲಾ ಏನಿದೆ ಅದು ಸೇರ್ಪಡೆಗೊಂಡಿತ್ತು. ಹಾಗೆ ವೈದಿಕ ಪಠಣದ ಸಂಪ್ರದಾಯವು ಅದಕ್ಕೆ ಸೇರ್ಪಡೆಗೊಂಡಿದೆ. ಸಂಸ್ಕೃತ ರಂಗಭೂಮಿಯ ಕುಟ್ಟಿಯಾಟ್ಟಂ ಈ ನೃತ್ಯ ಪ್ರಕಾರವು ಅದಕ್ಕೆ ಸೇರ್ಪಡೆಗೊಂಡಿದೆ. ಇವು ಸೇರ್ಪಡೆಗೊಂಡಿದ್ದು 2008ರಲ್ಲಿ. ಹಾಗೆ 2009ರಲ್ಲಿ ಈ ಪಟ್ಟಿಗೆ ಭಾರತದ ಹಿಮಾಲಯದ ಧಾರ್ಮಿಕ ಉತ್ಸವವಾದ ರಮ್ಮನ್ ಎಂಬುವ ಒಂದು ನೃತ್ಯ ಕಲೆ ಏನಿದೆ ಅದು ಸೇರ್ಪಡೆಗೊಂಡಿತು. 2010ರಲ್ಲಿ ಕೇರಳದ ಧಾರ್ಮಿಕ ರಂಗಭೂಮಿ ಮತ್ತು ನೃತ್ಯ ನಾಟಕವಾದ ಮುಡಿಯಟ್ಟು ಎಂಬ ನೃತ್ಯ ಪ್ರಕಾರ ಏನಿದೆ ಅದು ಸೇರ್ಪಡೆಗೊಂಡಿತು. ಎಲ್ಲಿ ಅದು? ಇದು ಕೇರಳದ್ದು. ಹಾಗೆ ರಾಜಸ್ಥಾನದ ಕಲ್ಬೇಲಿಯ ಜಾನಪದ ಹಾಡುಗಳು ಮತ್ತು ನೃತ್ಯಗಳು ಪ್ರಕಾರ ಅದು ಇದಕ್ಕೆ ಸೇರ್ಪಡೆಗೊಂಡಿದೆ. ಜಾರ್ಖಂಡ್, ಪಶ್ಚಿಮ ಬಂಗಾಳ ಹಾಗೂ ಒಡಿಸ್ಸಾದ ರಾಜ್ಯಗಳಲ್ಲಿ ಈ ಯಾವುದು ಚೌ ನೃತ್ಯ ಪ್ರಕಾರ ಏನಿದೆ ಅದು ಇದಕ್ಕೆ ಸೇರ್ಪಡೆಗೊಂಡಿದೆ. ಚೌವನ್ನು ನಾವಿಲ್ಲಿ ನೋಡಬಹುದು. ಹಾಗೆ ಲಡಾಖ್ ಪ್ರದೇಶದಲ್ಲಿ ನಡೆಯುವ ಪವಿತ್ರ ಬೌದ್ಧ ಪಠ್ಯಗಳ ಪಠಣ ಇಲ್ಲಿ ನಾವು ನೋಡ್ಬೋದು, ಅದು 2012ರಲ್ಲಿ ಸೇರ್ಪಡೆಗೊಂಡಿದೆ. ಹಾಗೆ 2013ರಲ್ಲಿ ಮಣಿಪುರದ ಧಾರ್ಮಿಕ ಗಾಯನ ಮತ್ತು ನೃತ್ಯ ಪ್ರಕಾರವಾದ ಸಂಕೀರ್ತನೆಯನ್ನು ಅದಕ್ಕೆ ಸೇರಿಸಲಾಗಿದೆ. 2014ರಲ್ಲಿ ಭಾರತದ ಪಂಜಾಬ್ ಪ್ರದೇಶದ ಸಾಂಪ್ರದಾಯಿಕ ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆ ತಯಾರಿಕೆ ಏನು ನಡೀತಾ ಇದೆ ಅದನ್ನು ಈ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ. 2016ರಲ್ಲಿ ಯೋಗ ಮತ್ತು ನವರೋಜ್ ಇದೇನಿದೆ ಇದು ಪಾರ್ಸಿಗಳ ಯುಗಾದಿ ಅಂತಲೂ ಇದನ್ನು ನಾವು ಕರಿಬಹುದು. 2017ರಲ್ಲಿ ಕುಂಭಮೇಳವನ್ನು ಈ ಪಟ್ಟಿಗೆ ಸೇರಿಸಲಾಗಿದೆ. ಹಾಗೆ 2021ರಲ್ಲಿ ಕೋಲ್ಕತ್ತಾದಲ್ಲಿ ನಡೆಯುವ ದುರ್ಗಾ ಪೂಜೆಯನ್ನು ಈ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ಹಾಗೆ ಗುಜರಾತಿನ ಗರ್ಬಾ ನೃತ್ಯ ಏನಿದೆ, ಗರ್ಬಾ ನೃತ್ಯ ಅದನ್ನು 2023ರ ಸಾಲಿನಲ್ಲಿ ಈ ಪಟ್ಟಿಗೆ ಸೇರಲು ನಾಮನಿರ್ದೇಶನಗೊಂಡಿದೆ. ಹಾಗಾದರೆ ಈ ಪ್ರಶ್ನೆಗಳ ಉತ್ತರಗಳನ್ನು ನಾವು ನೋಡ್ಬೋದು. ಭಾರತವು ಮೊದಲನೇ ಪ್ರಶ್ನೆಗೆ ನಾವು 14 ಸಾಂಸ್ಕೃತಿಕ ಪರಂಪರೆಗಳನ್ನ ಅದು ಯುನೆಸ್ಕೋದ ಪಟ್ಟಿಯಲ್ಲಿ ಹೊಂದಿದೆ. ಹಾಗೆಯೇ ಗುಜರಾತಿನ ಗರ್ಬಾ ನೃತ್ಯವನ್ನು ಈ ಪಟ್ಟಿಗೆ ಸೇರ್ಪಡೆಗೊಳ್ಳಲು ಅದು ನಾಮನಿರ್ದೇಶನಗೊಂಡಿದೆ. ಹಾಗೆ ಮುಂದೆ ನಾವು ನೋಡೋದಾದರೆ ಎರಡನೇ ವಿಷಯ ಚರ್ಚೆ ಮಾಡೋದಾದರೆ ಅದರಲ್ಲಿನ ಪ್ರಶ್ನೋತ್ತರಗಳನ್ನ ನಾವು ಮೊದಲು ನೋಡೋಣ. ಮೇಜರ್ ಧ್ಯಾನ್ಚಂದ್ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ? ಎ ಟೆನ್ನಿಸ್, ಬಿ ಹಾಕಿ, ಸಿ ಕ್ರಿಕೆಟ್, ಡಿ ಕಬಡ್ಡಿ. ನಾಲ್ಕನೇ ಪ್ರಶ್ನೆ ಹೀಗಿದೆ: 1991ರಲ್ಲಿ ಸ್ಥಾಪನೆಯಾದ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಪಡೆದವರು ಯಾರು? ಆಯ್ಕೆಗಳು ಹೀಗಿದೆ: ಎ ಸಚಿನ್ ತೆಂಡೂಲ್ಕರ್, ಬಿ ಕಪಿಲ್ ದೇವ್, ಸಿ ಮಿಲ್ಖಾ ಸಿಂಗ್, ಡಿ ವಿಶ್ವನಾಥನ್ ಆನಂದ್.
ಈ ಪ್ರಶ್ನೆಗಳಿಗೆ ಉತ್ತರಗಳನ್ನ ನಾವು ಮುಂದಿನ ಚರ್ಚೆಗಳ ಮೂಲಕ ತಿಳ್ಕೊಳ್ಳೋಣ. ಈಗ ರಾಷ್ಟ್ರೀಯ ಕ್ರೀಡಾ ದಿನ ಏನಿದೆ ಇದನ್ನು ನಾವು ಪ್ರತಿ ವರ್ಷ ಭಾರತದಲ್ಲಿ ಆಗಸ್ಟ್ 19ರಂದು ಆಚರಿಸ್ತೇವೆ. ಇದು ಪ್ರಶಸ್ತಿಗಳ ವಿಭಾಗದಲ್ಲಿ ಬರುತ್ತೆ. ಹಾಕಿ ದಂತಕತೆ ಅಂದರೆ ಯಾರು, ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮದಿನದ ನೆನಪಿಗಾಗಿ ಭಾರತ ಏನಿದೆ ಇದು ಆಗಸ್ಟ್ 29ರಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಪ್ರತಿ ವರ್ಷ ಆಚರಿಸ್ತದೆ. ಈ ದಿನವನ್ನು ರಾಷ್ಟ್ರದ ಕ್ರೀಡಾಪಟುಗಳು ಮತ್ತು ದೇಶಕ್ಕೆ ಪ್ರಶಸ್ತಿಗಳನ್ನು ತರುವಲ್ಲಿ ಅವರ ಕೊಡುಗೆ ಮತ್ತು ಸಮರ್ಪಣೆಯನ್ನು ಇದು ಗೌರವಿಸ್ತದೆ. ಕ್ರೀಡೆಯ ಮೌಲ್ಯಗಳ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಶಿಸ್ತು, ಪರಿಶ್ರಮ, ಕ್ರೀಡಾ ಮನೋಭಾವ, ತಂಡದ ಕೆಲಸ ಮತ್ತು ಆಟಗಳನ್ನು ಆಡಲು ಸಾರ್ವಜನಿಕರನ್ನು ಪ್ರೋತ್ಸಾಹಿಸುವುದು ಮತ್ತು ಅದನ್ನು ಅವರು ತಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿಸುವುದರೊಂದಿಗೆ ಸದೃಢ ಮತ್ತು ಆರೋಗ್ಯದ ಮಹತ್ವವನ್ನು ಒತ್ತಿ ಹೇಳುವುದು ಈ ದಿನಾಚರಣೆಯ ಮೂಲ ಉದ್ದೇಶ ಆಗಿದೆ. 2012ರಲ್ಲಿ ಮೊದಲ ಬಾರಿಗೆ ಭಾರತದಲ್ಲಿ ಆಚರಿಸುವ ದಿನಗಳ ಪಟ್ಟಿಯನ್ನು ಆಚರಿಸುವ ಪಟ್ಟಿ ಏನಿದೆ ಅದರಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಸೇರಿಸಲಾಯಿತು. 2012ರಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನ ಏನಿದೆ ಇದು ರಾಷ್ಟ್ರವು ತನ್ನ ಕ್ರೀಡಾಪಟುಗಳನ್ನು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ, ಈ ಹಿಂದೆ ಇದನ್ನು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತಲೂ ಕರೆಯಲಾಗಿತ್ತು. ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ, ಅರ್ಜುನ ಪ್ರಶಸ್ತಿ, ಇಲ್ಲಿ ನಾವು ನೋಡಬಹುದು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ, ಅರ್ಜುನ ಪ್ರಶಸ್ತಿ, ಧ್ಯಾನ್ ಚಂದ್ ಪ್ರಶಸ್ತಿ ಅಂತಲೂ ಒಂದಿದೆ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಬೇರೆ ಮತ್ತು ಧ್ಯಾನ್ ಚಂದ್ ಪ್ರಶಸ್ತಿ ಬೇರೆ, ಮತ್ತು ದ್ರೋಣಾಚಾರ್ಯ ಪ್ರಶಸ್ತಿಗಳಂತಹ ಮನ್ನಣೆಗಳೊಂದಿಗೆ ಗೌರವಿಸುವ ಸಂದರ್ಭ ಆಗಿದೆ. ರಾಷ್ಟ್ರಪತಿ ಭವನದಲ್ಲಿ ನಡೆಯುವ ವಿಶೇಷ ಸಮಾರಂಭದಲ್ಲಿ ಭಾರತದ ರಾಷ್ಟ್ರಪತಿಗಳು ಈ ದಿನಾಚರಣೆಯ ಸಂದರ್ಭದಲ್ಲಿ ಈ ಪ್ರಶಸ್ತಿಗಳನ್ನು ನಾವು ಏನು ಡಿಸ್ಕಸ್ ಮಾಡಿದ್ವಿ ಅವನ್ನ ಕ್ರೀಡೆಯಲ್ಲಿ ಅತ್ಯುನ್ನತ ಸಾಧನೆ ಮಾಡಿದವರಿಗೆ ವಿತರಿಸ್ತಾರೆ. ಹಾಗಾದರೆ ಧ್ಯಾನ್ ಚಂದ್ ಅಂದರೆ ಅವ್ರ ಬಗ್ಗೆ ಸ್ವಲ್ಪ ನಾವು ತಿಳ್ಕೋದಾದರೆ, ವಿಶ್ವ ಯುದ್ಧ 2ರ ಹಿಂದಿನ ವರ್ಷಗಳಲ್ಲಿ ಅಂದರೆ ಅದರ ಮೊದಲು ಹಾಕಿ ಕ್ರೀಡೆಯಲ್ಲಿ ಪ್ರಾಬಲ್ಯ ಸಾಧಿಸಿದ ಭಾರತೀಯ ಹಾಕಿ ತಂಡದ ಸದಸ್ಯರು ಇವರಾಗಿದ್ದರು. ಧ್ಯಾನ್ ಚಂದ್ ಅವರು 1928, 1932 ಮತ್ತು 1936ರ ಬೇಸಿಗೆ ಒಲಿಂಪಿಕ್ಸ್ನಲ್ಲಿ ಭಾರತ ತನ್ನ ಮೊದಲ ಹ್ಯಾಟ್ರಿಕ್ ಒಲಿಂಪಿಕ್ ಚಿನ್ನದ ಪದಕಗಳನ್ನು ಗೆಲ್ಲುವಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಹಾಗೆ 1900 ಆಟದ ಬಗ್ಗೆ ಅವರಿಗಿರುವ ಪ್ರಾವೀಣ್ಯತೆ ಏನಿತ್ತು ಅದು ಅವರಿಗೆ ಹಾಕಿ ವಿಜಾರ್ಡ್ ಮತ್ತು ದಿ ಮೆಜಿಷಿಯನ್ ಎಂಬ ಹೆಸರನ್ನು ತಂದುಕೊಟ್ಟಿತ್ತು. 1956ರಲ್ಲಿ ಭಾರತವು ತನ್ನ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಭೂಷಣವನ್ನು ನೀಡಿ ಇವರನ್ನು ಗೌರವಿಸಿತು. ಹಾಗಾದರೆ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗಳೇನಿದೆ ಅದರ ಬಗ್ಗೆ ನಾವು ನೋಡೋದಾದರೆ, ಭಾರತದ ಅತ್ಯುನ್ನತ ಕ್ರೀಡಾ ಗೌರವವಾದ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ, ಇದು ಇಲ್ಲಿ ನಾವು ಚಿತ್ರದಲ್ಲಿ ನೋಡ್ಬೋದು. ಇದನ್ನು ಅತ್ಯುನ್ನತ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ಕೊಡಲಾಗ್ತದೆ. ಸಾಮಾನ್ಯವಾಗಿ ಒಲಿಂಪಿಕ್ ವರ್ಷದಲ್ಲಿ ಒಲಿಂಪಿಕ್ ಪದಕ ವಿಜೇತರಿಗೆ ಇದನ್ನು ನೀಡಲಾಗುತ್ತದೆ. ಮತ್ತು ಅರ್ಜುನ ಪ್ರಶಸ್ತಿ ಏನಿದೆ ಇದನ್ನು ಅರ್ಜುನ ಪ್ರಶಸ್ತಿ ಏನಿದೆ ಇದನ್ನು ಕಳೆದ ಋತುಗಳಲ್ಲಿ ಕ್ರೀಡಾಪಟುಗಳು ಮಾಡಿದ ಸಾಧನೆಗಳನ್ನು ಇದು ಗುರುತಿಸುತ್ತದೆ. ಇದೇ ಸಂದರ್ಭದಲ್ಲಿ ಭಾರತೀಯ ಕ್ರೀಡೆಯ ಬೆಳವಣಿಗೆಗೆ ಕೊಡುಗೆ ನೀಡಿದ ವಿದೇಶಿ ತರಬೇತುದಾರರನ್ನು ಸೇರಿದಂತೆ ದೇಶದ ಅತ್ಯುತ್ತಮ ಕೋಚ್ಗಳಿಗೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಕೊಡಲಾಗ್ತದೆ. ದ್ರೋಣಾಚಾರ್ಯ ಪ್ರಶಸ್ತಿ ಮತ್ತು ಧ್ಯಾನ್ ಚಂದ್ ಪ್ರಶಸ್ತಿ, ಧ್ಯಾನ್ ಚಂದ್ ಪ್ರಶಸ್ತಿ ಏನಿದೆ ಅದನ್ನು ತನ್ನ ಕ್ಷೇತ್ರದಲ್ಲಿ ಕ್ರೀಡಾಪಟುವಿನ ಜೀವಮಾನದ ಕೊಡುಗೆಯನ್ನು ಇದು ಗುರುತಿಸ್ತದೆ. 1991ರಲ್ಲಿ ಸ್ಥಾಪನೆಯಾದ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಏನಿದೆ ಇದು ಮೊದಲ ಬಾರಿಗೆ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಮತ್ತು 5 ಬಾರಿ ವಿಶ್ವ ಚಾಂಪಿಯನ್ ಆದ ವಿಶ್ವನಾಥನ್ ಆನಂದ್ ಅವರಿಗೆ ನೀಡಲಾಗಿದೆ. ಅರ್ಜುನ ಪ್ರಶಸ್ತಿ ಮೊದಲ ಬಾರಿಗೆ 1961ರಲ್ಲಿ ಕೊಡಲಾಯಿತು. ಹಾಗೆಯೇ ದ್ರೋಣಾಚಾರ್ಯ ಪ್ರಶಸ್ತಿಯು 1985ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಹಾಗಾದರೆ ಈ ಪ್ರಶ್ನೆಗಳಿಗೆ ಉತ್ತರ ಏನಂತ ನೋಡೋದಾದರೆ, ಈ 3ನೇ ಪ್ರಶ್ನೆಗೆ ಹಾಕಿ ಅನ್ನೋದು ಉತ್ತರ ಆಗಿದೆ. ಹಾಗೆ
4ನೇ ಪ್ರಶ್ನೆಗೆ ಉತ್ತರ ಡಿ, ಅದು ವಿಶ್ವನಾಥನ್ ಆನಂದ್ ಅವರಿಗೆ ಮೊದಲ ಬಾರಿಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಕೊಡಮಾಡಲಾಯಿತು. ಮುಂದಿನ ಪ್ರಶ್ನೆ 5ನೇದ್ದು, ಭಾರತ ಮತ್ತು ಅಮೆರಿಕೆಯ ವಿಶೇಷ ಪಡೆಗಳ ನಡುವೆ ನಡೆಯುವ ಜಂಟಿ ಅಭ್ಯಾಸವನ್ನು ಏನೆಂದು ಕರೆಯುತ್ತಾರೆ? ಆಯ್ಕೆಗಳು ಹೀಗಿದೆ: ಎ ವಜ್ರ ಪ್ರಹಾರ್, ಬಿ ಗರುಡ ಶಕ್ತಿ, ಸಿ ನೊಮ್ಯಾಡಿಕ್ ಎಲಿಫೆಂಟ್ ಮತ್ತು ಡಿ ಮಿತ್ರ ಶಕ್ತಿ. ಇದರ ಉತ್ತರವನ್ನು ನಾವು ಚರ್ಚೆಯ ನಂತರ ನೋಡೋಣ. ಭಾರತ ಮತ್ತು ಇದು ರಕ್ಷಣಾ ವಿಷಯಗಳ ಬಗ್ಗೆ ಇರುವ ಒಂದು ವಿಷಯ ಆಗಿದೆ. 13ನೇ ಆವೃತ್ತಿಯ ಭಾರತ ಅಮೆರಿಕ ಜಂಟಿ ಪಡೆಗಳ ಅಂದರೆ ಇಂಡಿಯಾ US ಜಾಯಿಂಟ್ ಸ್ಪೆಷಲ್ ಫೋರ್ಸಸ್ ಏನಿದೆ, ಇವುಗಳ ನಡುವೆ ವಜ್ರ ಪ್ರಹಾರ್ ಯುದ್ಧ ಅಭ್ಯಾಸವು ಹಿಮಾಚಲದ ಬಕ್ಲೋಹನಲ್ಲಿ ಮುಕ್ತಾಯಗೊಂಡಿದೆ. ಈ ವಾರ್ಷಿಕ ವ್ಯಾಯಾಮ ಏನಿದೆ, ಇದು ಭಾರತ ಮತ್ತು ಅಮೆರಿಕದಲ್ಲಿ ಆಯೋಜಿಸಲಾಗುತ್ತದೆ. ಆಲ್ಟರ್ನೇಟ್ ಆಗಿ ಆಯೋಜಿಸಲಾಗ್ತದೆ. ಅಂದರೆ ಒಂದು ಸಲ ಭಾರತದಲ್ಲಿ ಆಯೋಜನೆ ಮಾಡಿದರೆ ಇನ್ನೊಂದು ಸಲ ಅಮೆರಿಕದಲ್ಲಿ ಇದನ್ನು ಆಯೋಜಿಸಲಾಗ್ತದೆ. 21 ದಿನಗಳ ಜಂಟಿ ತರಬೇತಿ ಏನಿದೆ, ಇದು ವಿಶ್ವಸಂಸ್ಥೆಯ ಚಾರ್ಟರ್ ಅಡಿಯಲ್ಲಿ ಜಂಟಿ ಪರಿಸರದಲ್ಲಿ ವಾಯುಗಾಮಿ ಕಾರ್ಯಾಚರಣೆಗಳು, ವಿಶೇಷ ಕಾರ್ಯಾಚರಣೆಗಳು ಮತ್ತು ಭಯೋತ್ಪಾದನೆ ನಿಗ್ರಹ ಕಾರ್ಯಾಚರಣೆಗಳಲ್ಲಿ ತರಬೇತಿಯನ್ನು ನೀಡಲು ಎರಡೂ ರಾಷ್ಟ್ರಗಳ ವಿಶೇಷ ಪಡೆಗೆ ಒಂದು ಅವಕಾಶವನ್ನು ಇದು ಒದಗಿಸ್ತದೆ. ಯಾವುದು? ವಜ್ರ ಪ್ರಹಾರ್ ವ್ಯಾಯಾಮ ಏನಿದೆ, ಅದು ಈ ಅವಕಾಶವನ್ನು ಅಮೆರಿಕ ಮತ್ತು ಭಾರತದ ಸೈನ್ಯ ಪಡೆಗಳಿಗೆ ಒದಗಿಸ್ತದೆ. ಹಾಗಾದರೆ ಈ ಉತ್ತರವನ್ನು ನಾವು ನೋಡೋದಾದರೆ ವಜ್ರ ಪ್ರಹಾರ್ ಅನ್ನೋದು ಯುದ್ಧ ಅಭ್ಯಾಸವನ್ನು ಅಮೆರಿಕ ಮತ್ತು ಭಾರತೀಯ ವಿಶೇಷ ಪಡೆಗಳ ನಡುವೆ ನಡೆಯುವ ಒಂದು ಜಂಟಿ ಅಭ್ಯಾಸ ಆಗಿದೆ. ಧನ್ಯವಾದಗಳು ಆತ್ಮೀಯರೇ. ಮುಂದಿನ ಮುಖ್ಯ ವಿಷಯಗಳನ್ನು ನಾವು ನಾಳೆ ಚರ್ಚಿಸೋಣ. ಈ ಮಾಹಿತಿ ಏನಿದೆ, ಇದು UPSC, KS, PSI, PDO ಹೀಗೆ ಗೌರ್ಮೆಂಟಿನ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಅತ್ಯುಪಯುಕ್ತ ಆಗಿದ್ದು, ಈ ವಿಡಿಯೋಗಳ ಮಾಹಿತಿ ಮತ್ತು ಅಪ್ಡೇಟ್ಗಳಿಗಾಗಿ ಈ ವಿವೇಕ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.